Yes, salient features of Indian Constitution. ಭಾರತ ಸಂವಿಧಾನದ ವೈಶಿಷ್ಟ್ಯಪೂರ್ಣ ಲಕ್ಷಣಗಳು ಅಥವಾ ಭಾರತ ಸಂವಿಧಾನದ ವೈಶಿಷ್ಟ್ಯಗಳು ಅಂತ. ಇಂಟ್ರೊಡಕ್ಷನ್ ಪ್ರಾಸ್ತಾವಿಕ. ಆಲ್ಮೋಸ್ಟ್ ಆಲ್ modern nations of this world are adopted their own constitution. Either that may be written constitution or that may be unwritten constitution. Neither that may be evolved constitution nor that may be enacted constitution. So almost all nations of this world are adopted their own constitution. So ಜಗತ್ತಿನ ಆಧುನಿಕ ರಾಷ್ಟ್ರಗಳನ್ನು ಗಮನಿಸಿದಾಗ ವಿದ್ಯಾರ್ಥಿ, ಸೊ ಎಲ್ಲಾ ರಾಷ್ಟ್ರಗಳು ತನ್ನದೇ ಆದಂತಹ ಒಂದು ಸಂವಿಧಾನವನ್ನ ಕಂಡುಕೊಂಡಿದ್ದಾವ. ಆ ಸಂವಿಧಾನ ಬರವಣಿಗೆ ರೂಪದಿಂದ ಕೂಡಿರುವಂತದ್ದಾಗಿರಬಹುದು ಅಥವಾ ಅಲಿಖಿತ ರೂಪದ್ದಾಗಿರಬಹುದು, ಇಲ್ಲ ಸಂವಿಧಾನ ಸುಲಭವಾಗಿರ್ತಕ್ಕಂಥದ್ದಾಗಿರ್ಬೋದು, ಇಲ್ಲ ಕಠಿಣ ಆಗಿರ್ಬೋದು. ಎಂಥದನ್ನ ಆಗಲಿ ಪ್ರತಿಯೊಂದು ರಾಷ್ಟ್ರನು ತನ್ನದೇ ಆದಂತಹ ಒಂದು ಸಂವಿಧಾನವನ್ನ ಕಂಡುಕೊಂಡದ. Then all constitutions of the different countries of this world having a different salient features as per the historical background of nation and as per the situation of nation, as per the trends of nation or usages of nation. ಎಲ್ಲಾ ಸಂವಿಧಾನಗಳಲ್ಲಿ ಎಂದರೆ ತನ್ನದೇ ಆದಂತಹ ವೈಶಿಷ್ಟ್ಯಮಯವಾದ ಅಂಶಗಳು ಅಥವಾ ವೈಶಿಷ್ಟ್ಯಪೂರ್ಣ ಲಕ್ಷಣಗಳು ಅಂತ ಸಂವಿಧಾನಕ್ಕೆ ಸಂಬಂಧಪಟ್ಟಂಗ ಆಯಾ ರಾಷ್ಟ್ರದ ಐತಿಹಾಸಿಕ ಹಿನ್ನೆಲೆಯನ್ನ ಆಧಾರವನ್ನಾಗಿಟ್ಟುಕೊಂಡು ಅಥವಾ ಸಂಪ್ರದಾಯಗಳ ಹಿನ್ನೆಲೆಯನ್ನ ಆಧಾರವನ್ನಾಗಿಟ್ಟುಕೊಂಡು, ಸೊ ಇಲ್ಲ ರಾಷ್ಟ್ರದ ಒಂದು ಸ್ಥಿತಿಗತಿದಲ್ರಿ ಅದನ್ನ ಆಧಾರವನ್ನಾಗಿಟ್ಟುಕೊಂಡು ಪ್ರತಿಯೊಂದು ರಾಷ್ಟ್ರನು ಸಂವಿಧಾನದೊಳಗ ತನ್ನದೇ ಆದಂತಹ ವೈಶಿಷ್ಟ್ಯಮಯ ಅಂಶಗಳನ್ನ ಅಥವಾ ವಿಶಿಷ್ಟ ಪೂರ್ಣವಾದಂತಹ ಲಕ್ಷಣಗಳನ್ನ ಅಳವಡಿಕೆ ಮಾಡಿಕೊಂಡಿದ್ದು ಕಾಣ್ ಬರ್ತದ ಆತ್ಮೀಯ ವಿದ್ಯಾರ್ಥಿಗಳಿಗೆ. ಸೊ ಇಂಡಿಯಾ ಆಲ್ಸೋ adopted different salient features in the constitution. ಭಾರತ ಕೂಡ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯಮಯ ಲಕ್ಷಣಗಳನ್ನ ಸಂವಿಧಾನದ ಅಡಿಯೊಳಗ ಅಳವಡಿಕೆ ಮಾಡಿಕೊಂಡದ. ಹಾಗಾದ್ರೆ ವಾಟ್ ಆರ್ ದ ಡಿಫರೆಂಟ್ salient features ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಭಾರತ ಸಂವಿಧಾನದ ವೈಶಿಷ್ಟ್ಯಪೂರ್ಣ ಅಂಶಗಳಂತ ಏನದಾವ, ವೈಶಿಷ್ಟ್ಯಪೂರ್ಣ ಲಕ್ಷಣಗಳಂತ ಏನದಾವ, ಸ್ವಲ್ಪ ಈ ಕುರಿತು ಚಿಂತನೆಯನ್ನ ಕೈಕೊಳ್ಳೋಣ ಆತ್ಮೀಯ ವಿದ್ಯಾರ್ಥಿಗಳೇ. ಫಸ್ಟ್ ಒನ್ ಇಸ್ ಹಿಯರ್, written and largest constitution. Written and largest constitution. ಲಿಖಿತ ಮತ್ತು ಬೃಹತ್ ಗಾತ್ರದ ಸಂವಿಧಾನ. ಲಿಖಿತ ಮತ್ತು ಬೃಹತ್ ಗಾತ್ರದ ಸಂವಿಧಾನ. So this written and largest constitution is a salient feature of Indian constitution. According to this, in this constitution, how to maintain the administration of the nation,
And what is the nature of government? And what are the different opportunities to the people of nation? Or what are the rights and duties of citizen of this country? So on things are written down in the documentary system in our country or in our constitution. So this is the written constitution. ನೋಡ್ರಿ ಸಂವಿಧಾನದೊಳಗೆ ಏನದ್ರಿ ಬರವಣಿಗೆ ರೂಪದ ಎದುರ ಕುರಿತು ರಾಷ್ಟ್ರದ ಆಡಳಿತವನ್ನು ಹೆಂಗೆ ನಡೆಸಿಕೊಂಡು ಹೋಗ್ಬೇಕು, ಆಮೇಲೆ ಸರ್ಕಾರದ ಸ್ವರೂಪ ಎಂತದ, ಜೊತೆಗೆ ನಾಗರಿಕನಿಗೆ ಏನೇನು ಅವಕಾಶಗಳದಾವ, ಏನ್ ಹಕ್ಕು ಬಾಧ್ಯತೆಗಳದಾವ, ಇವುಗಳ ಕುರಿತು ಅಷ್ಟೇ ಅಲ್ಲದೆ what are the different organs of government and how to compose that different organs of government, what is the scope of legislature, what is the scope of executive, and what is the scope of judiciary, and any other different things are mentioned here in the documentary system. ಇಷ್ಟಲ್ಲದೆ ಇನ್ನು ವಿದ್ಯಾರ್ಥಿಗಳೇ, ಸೊ ಸರ್ಕಾರದ ವಿವಿಧ ಅಂಗಗಳು ಎಂತವದವ, ಆಮೇಲೆ ಆ ಅಂಗಗಳ ರಚನೆ ಯಾವ ತರನಾಗ ಆಗ್ತದ, ಆ ಅಂಗಗಳ ಅಧಿಕಾರ ಮತ್ತು ಕಾರ್ಯಗಳಿಂದವ, ಶಾಸಕಾಂಗದ ಅಧಿಕಾರ ಕಾರ್ಯ ಏನಿದೆ, ಕಾರ್ಯಾಂಗದ ಅಧಿಕಾರ ಕಾರ್ಯ ಏನಿದೆ, ಸೊ ನ್ಯಾಯಾಂಗದ ಅಧಿಕಾರ ಕಾರ್ಯಗಳು ಏನದಾವ, ಈ ಎಲ್ಲವುಗಳನ್ನ ದಾಖಲೆಗಳ ರೂಪದೊಳಗ ಬರೆದಿಡಲ್ಪಟ್ಟಿರ್ತಕ್ಕಂತಹ ಸಂವಿಧಾನ ಇದು. For that cause, this is called a written constitution. ಆ ಕಾರಣಕ್ಕೆ ಇದನ್ನ ಲಿಖಿತ ಸಂವಿಧಾನ ಅಂತ ಕರೀತಾರೆ. Then largest constitution or biggest constitution. Constitution of India is the biggest constitution of this world. ಭಾರತದ ಸಂವಿಧಾನ ಇಡೀ ಪ್ರಪಂಚ ಅಂತದಲ್ರಿ, ಇಡೀ ವಿಶ್ವ ಅಂತಲ್ಲ, ಇಡೀ ವಿಶ್ವದೊಳಗನೆ ಅತ್ಯಂತ ಬೃಹತ್ ಗಾತ್ರದ ಸಂವಿಧಾನ ಆಗ್ಯದ, ಅತ್ಯಂತ ದೊಡ್ಡ ಗಾತ್ರದ ಸಂವಿಧಾನ ಇದು. ಸೊ ಇದರಂತ ದೊಡ್ಡ ಸಂವಿಧಾನ ವಿಶ್ವದೊಳಗೆ ಯಾವುದೂ ಇಲ್ರಿ. ಇದನ್ನ ಬೃಹತ್ ಗ್ರಂಥ ಅಂತ ಕರೀತಾರ. ಈ ಸಂವಿಧಾನದ ಕುರಿತು ಕೆಲವೊಂದಿಷ್ಟು ಉಪಮೆ. ಸೊ ಏನ ಆ ಉಪಮೆ ಅಂತಂದ್ರೆ ಏನಂದ್ರ elephant size constitution. It is called a elephant size constitution. And heaven of advocates, heaven of advocates, ವಕೀಲರ ಸ್ವರ್ಗ ಅಂತ ಹೇಳ್ಬಿಟ್ಟು ಇದನ್ನ ಕರೀತಾರ ಯಾವ್ದನ್ನ, ಭಾರತದ ಸಂವಿಧಾನವನ್ನ. ಜೊತೆಗೇನ್ರಿ ಇನ್ನಿಷ್ಟು ಏನ್ ಕರೀತಾರ ಅಂತಂದ್ರ ಗಜಗಾತ್ರದ ಸಂವಿಧಾನ ಅಥವಾ ಆನೆ ಗಾತ್ರದ ಸಂವಿಧಾನ ಅಂತ ಕರೀತಾರ. ಯಾಕಂದ್ರೆ ಇದರಷ್ಟು ದೊಡ್ಡ ಸಂವಿಧಾನ ಇಡೀ ಪ್ರಪಂಚದೊಳಗ ಯಾವುದೂ ಇಲ್ಲ. ಸೊ when the Constitution of India was implemented in this country, in that period there are 395 articles in our constitution, and there are 7 schedules, 7 to 9 schedules. So these things are here in the Constitution of India. ಯಾವಾಗ ಭಾರತ ಸಂವಿಧಾನ ಅಸ್ತಿತ್ವಕ್ಕೆ ಬಂತಲ್ರಿ, ಅಸ್ತಿತ್ವಕ್ಕೆ ಬಂದಾಗನೇ 395 ವಿಧಿಗಳಿದ್ವು, ಆಮೇಲೆ 7 ರಿಂದ 9 ಅನುಚ್ಛೇದಗಳಿದ್ವು. ಸೊ ಅವಾಗನೇ ಅದನ್ನ ಎಲಿಫೆಂಟ್ ಸೈಜ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತಿದ್ರಿ. ನಾವು ಅಟ್ ಪ್ರೆಸೆಂಟ್ ಆಲ್ಮೋಸ್ಟ್ ಆಲ್
the different parts of Constitution of India are amended and extend the different articles. ಸಂವಿಧಾನದ ಅನೇಕ ಭಾಗಗಳನ್ನು ಇದೇನ್ ಮಾಡ್ಲಾಗ್ಯದ ತಿದ್ದುಪಡಿ ಮಾಡ್ಲಾಗ್ಯದ. ಆಮೇಲೆ ಆರ್ಟಿಕಲ್ಗಳ ಸಂಖ್ಯೆನೂ ಜಾಸ್ತಿ ಆಗ್ಯದ. ನೋಡ್ರಿ ಅವಾಗ ಎಷ್ಟಿತ್ತು 395 ವಿಧಿಗಳಿದ್ದು ಅಂತ ಹೇಳಿ. ನಾವು ಅಟ್ ಪ್ರೆಸೆಂಟ್ there are 445 articles in our constitution. ಪ್ರಸ್ತುತ 445 ವಿಧಿಗಳದಾವ. ಆಮೇಲೆ 12 schedules 12 ಅನುಸೂಚಿಗಳದಾವ. and there are 23 parts 23 ಭಾಗಗಳು ಅಂತದವ. Now at present or till today amendments of the Indian Constitution are here 104. ಇವತ್ತಿನವರೆಗೂ ಭಾರತ ಸಂವಿಧಾನಕ್ಕೆ ಗೈಯಲ್ಪಟ್ಟಿರ್ತಕ್ಕಂತಹ ತಿದ್ದುಪಡಿಗಳನ್ನು ನೋಡಿದೀವಿ ಅಂದ್ರೆ 104 ತಿದ್ದುಪಡಿಗಳು ಅಂತಾಗಿದ್ದಾವ. ಅದಕ್ಕೆ ಸೊ ನನ್ನ ವ್ಯೂ ಹೆಂಗದಂದ್ರೆ ಎಲಿಫೆಂಟ್ ಸೈಜ್ ಕಾನ್ಸ್ಟಿಟ್ಯೂಷನ್ ಅಂತ ತಿಳ್ಕೊಂಡು ಉಪಮೆ ಐತೆ ಅಂತ ಹೇಳಿದ್ನಲ್ಲ, ನನ್ನ ಒಂದು ಅಭಿಪ್ರಾಯದ ಪ್ರಕಾರ ದಿಸ್ ಈಸ್ ನಾಟ್ ಎ ಸಿಂಗಲ್ ಎಲಿಫೆಂಟ್ ಸೈಜ್ ಕಾನ್ಸ್ಟಿಟ್ಯೂಷನ್, ದಿಸ್ ಈಸ್ ದಿ ಡಬಲ್ ಎಲಿಫೆಂಟ್ ಸೈಜ್ ಕಾನ್ಸ್ಟಿಟ್ಯೂಷನ್. ಮೊದಲನೇವಾಗ ಗಜಗಾತ್ರದ ಸಂವಿಧಾನ ಅಂತ ಕರ್ಸ್ಕೊಂಡಿತ್ತು. ಸೊ ಈಗ ಅದನ್ನ ನಾವು 2 ಆನೆ ಗಾತ್ರದ ಸಂವಿಧಾನ ಅಂತ ಕರೀಲಿಕ್ಕೆ ಯಾವ ಅಭ್ಯಂತರ ಇಲ್ಲ. 2 ಆನೆ ಗಾತ್ರದ ಸಂವಿಧಾನ ಅಂತ ಕರಿಬಹುದು. ಅಷ್ಟೊಂದು ವಿಸ್ತೃತವಾದಂತಹ ಸಂವಿಧಾನ ಭಾರತದ ಸಂವಿಧಾನ ಆಗಿದೆ. ಇದಕ್ಕೆ ಪ್ಯಾರಲಲ್ ಆಗಿ ಹಂಗೆ ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳ್ತೀನಿ. ಸೊ ಶಾರ್ಟೆಸ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ದ ವರ್ಲ್ಡ್ ಈಸ್ ಹಿಯರ್, ದಟ್ ಈಸ್ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್. ಈ ಜಗತ್ತಿನ ಅತ್ಯಂತ ಪುಟ್ಟದಂತ ಸಂವಿಧಾನ ಅಂತ ಏನಾದ್ರು ಇದ್ರೆ ಅದು ಅಮೆರಿಕೆಯ ಸಂವಿಧಾನ ಅಂತ. ಸೊ ಅಮೆರಿಕೆಯ ಸಂವಿಧಾನವನ್ನು ಸುಮ್ಮನೆ ನಿಮ್ಗೆ ಸಂದರ್ಭೋಚಿತವಾಗಿ ನಾನು ಗಮನಕ್ಕೆ ತಂದೆ ಅಷ್ಟೇ. ಸೊ written and largest constitution. So this is a salient feature of Indian Constitution. ಭಾರತ ಸಂವಿಧಾನದ ಒಂದು ವೈಶಿಷ್ಟ್ಯ ಅಂತ ಕರೀತಾರೆ. Then another one salient feature is here, that is the single citizenship. Single citizenship. ಏಕ ನಾಗರಿಕತ್ವ. ಏಕ ನಾಗರಿಕತ್ವ. So actually in India there is a federal form of government or federal system. According to that federal character or according to that federal nature, there is opportunity to adopt dual citizenship policy in the constitution. But architectures of our constitution and constituent assembly members of constitution are adopted here in the constitution single citizenship policy. ಭಾರತದೊಳಗೆ ಒಕ್ಕೂಟ ಪದ್ಧತಿ ಅಂತಂದ್ರೆ ವಿದ್ಯಾರ್ಥಿಗಳು ಆ ಒಕ್ಕೂಟ ವ್ಯವಸ್ಥೆಯನ್ನ ಗಮನದೊಳಗೆ ಇಟ್ಕೊಂಡು ನೋಡಿದಾಗ ದ್ವಿನಾಗರಿಕತ್ವ ವ್ಯವಸ್ಥೆಯನ್ನು ಕಂಡುಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಅದ. ಆದ್ರೆ ಭಾರತ ಸಂವಿಧಾನ ನಿರ್ಮಾತೃಗಳು ಮತ್ತು ರಚನಾ ಸಮಿತಿಯ ಸದಸ್ಯರು ಸೊ ಇಲ್ಲಿ ದ್ವಿನಾಗರಿಕತ್ವವನ್ನು ಅಳವಡಿಕೆ ಮಾಡಿಕೊಂಡಿಲ್ಲ. ಸಂವಿಧಾನದ ಒಂದು ವೈಶಿಷ್ಟ್ಯ ಅಂತೇಳಿ ಏಕ ನಾಗರಿಕತ್ವವನ್ನು ಅಳವಡಿಕೆ ಮಾಡಿಕೊಂಡಿದ್ದಾರೆ. ಸೊ why to adopt this single citizenship policy in the Constitution of India? ಯಾಕ ಭಾರತ ಸಂವಿಧಾನದೊಳಗ್ರಿ ಏಕನಾಗರಿಕತ್ವವನ್ನು ಅಳವಡಿಕೆ ಮಾಡ್ಕೊಳ್ಳಲಾಗಿದೆ ಅಂತ ಸ್ವಲ್ಪ ಅವಲೋಕನೆ ಮಾಡಕತ್ತೀವಿ. ಅಂದ್ರೆ to achieve the unity and integrity and to create social, economic, political
and any other different types of the relationship in between the all categories people of this country. So this is the aim behind to adopt the single citizenship in our constitution. ಯಾಕೆ ಇದನ್ನ ಅಳವಡಿಕೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಐಕ್ಯತೆಯನ್ನ ಸಾಧಿಸುವ ದೃಷ್ಟಿ ಇಟ್ಕೊಂಡ ಅಥವಾ ಸಮಗ್ರತೆ ಅಂತದಲ್ಲ ಆ ಸಮಗ್ರತೆಯನ್ನ ಸಾಧಿಸಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡ ಅದರ ಜೊತೆಗೆ ಆರ್ಥಿಕ ರಾಜಕೀಯ ಸಾಮಾಜಿಕ ಎಲ್ಲಾ ಕ್ಷೇತ್ರಗಳಲ್ಲಿ ಬಾಂಧವ್ಯವನ್ನ ಎಲ್ಲ ಜನರ ನಡುವೆ ನಿರ್ಮಾಣ ಮಾಡಬೇಕು ಅನ್ನುವಂತ ಒಂದು ಗುರಿಯ ಹಿನ್ನೆಲೆಯ ಅಡಿಯೊಳಗ ಅಥವಾ ಅಂತ ಒಂದು ಉದ್ದೇಶದ ಹಿನ್ನೆಲೆಯ ಅಡಿಯೊಳಗ ಸೊ ಏನ್ ಮಾಡ್ಲಾಗಿದೆ ಅಂದ್ರೆ ಏಕ ನಾಗರಿಕತ್ವ ವ್ಯವಸ್ಥೆಯನ್ನ ಅಳವಡಿಕೆ ಮಾಡಿಕೊಂಡಿದ್ದಾರೆ. ಅಕಾರ್ಡಿಂಗ್ ಟು ದಿಸ್ single citizenship policy, according to this single citizenship policy, people of India to reside whatever corner of this nation or to live whenever in the part of India, so you should get the citizenship of overall India. So this is a single citizenship. ಆತ್ಮೀಯ ವಿದ್ಯಾರ್ಥಿಗಳೇ, ಏಕ ನಾಗರಿಕತ್ವ ಅಥವಾ ಏಕ ಪೌರತ್ವ ಅಂತಂದ್ರ ಅವ ಭಾರತ ರಾಷ್ಟ್ರದ ಯಾವುದೇ ಮೂಲೆಯೊಳಗ ಬದುಕಿರ್ಲಿ, ಭಾರತದ ಯಾವುದೇ ಭಾಗದೊಳಗ ಯಾವುದೇ ಪ್ರದೇಶದೊಳಗ ಅವ ಇದ್ದಿರ್ಲಿ, ಸೊ ಅವ ಏನಂತಂದ್ರ ಏಕ ನಾಗರಿಕತ್ವ ಪದ್ಧತಿಗೆ ಅನುಗುಣವಾಗಿ ಇಡೀ ರಾಷ್ಟ್ರದ ನಾಗರಿಕನಾಗಿರ್ತಾನ ಅಥವಾ ಅಖಂಡ ಭಾರತದ ನಾಗರಿಕನಾಗಿರ್ತಾನ. ಸೊ ದಿಸ್ ಈಸ್ ಸಿಂಗಲ್ ಸಿಟಿಜನ್ಶಿಪ್ ಸಿಸ್ಟಮ್. ಇದನ್ನ ನಾವು ಏಕ ನಾಗರಿಕತ್ವ ಪದ್ಧತಿ, ಏಕ ನಾಗರಿಕತ್ವ ವ್ಯವಸ್ಥೆ ಅಂತ ಕರಿತೀವಿ. ಸೊ ದಿಸ್ ಸಿಂಗಲ್ ಸಿಟಿಜನ್ಶಿಪ್ ಈಸ್ another one salient feature of Indian Constitution. ಈ ಏಕ ನಾಗರಿಕತ್ವ ಕೂಡ ಭಾರತ ಸಂವಿಧಾನದ ಮತ್ತೊಂದು ವೈಶಿಷ್ಟ್ಯಮಯ ಅಂಶ ಅಥವಾ ಮತ್ತೊಂದು ವೈಶಿಷ್ಟ್ಯಪೂರ್ಣ ಲಕ್ಷಣ ಅಂತ ಹೇಳ್ತೀವಿ ನಾವು. ಸೊ ಫಂಡಮೆಂಟಲ್ ರೈಟ್ಸ್ ಆಫ್ ಸಿಟಿಜನ್, ನಾಗರಿಕನ ಮೂಲಭೂತ ಹಕ್ಕುಗಳು, ನಾಗರಿಕನ ಮೂಲಭೂತ ಹಕ್ಕುಗಳು ಅಂತ. ಸೊ different types of the fundamental rights of Indian citizen are here, that all fundamental rights are a salient feature of Indian Constitution. Initially there are 7 types of the fundamental rights in our Constitution. Now at present there are only 6 types of the fundamental rights in Indian Constitution, and according to that Constitution, citizen of this country enjoying these different 6 types of the fundamental rights, and to enhance in the different angle. ಭಾರತದೊಳಗ ಮೊದಲಿಗೆ ಏನಿದ್ರಿ 7 ನಮೂನೆ ಮೂಲಭೂತ ಹಕ್ಕುಗಳಿದ್ವು. ಆ 7 ನಮೂನೆ ಮೂಲಭೂತ ಹಕ್ಕುಗಳ ಬದಲಾಗಿ ಇವಾಗ ಎಟ್ಟದಾವ ಅಂತಂದ್ರ 6 ಪ್ರಕಾರದ ಮೂಲಭೂತ ಹಕ್ಕುಗಳದಾವ ಸಂವಿಧಾನದ ಅಡಿಯೊಳಗ. ಸೊ ಒಂದನ್ನ ಮೂಲಭೂತ ಹಕ್ಕುಗಳ ಲಿಸ್ಟ್ ನಿಂದ ಏನ್ ಮಾಡಿದಾರ, ತೆಗೆದು ಹಾಕಿದ್ದಾರೆ. ಸೊ ಅದನ್ನ ತೆಗೆದು ಹಾಕಿರೋದ್ರಿಂದ ಭಾರತದ ನಾಗರಿಕ ಇವತ್ತು ಏನ್ರಿ 6 ಪ್ರಕಾರದ ಮೂಲಭೂತ ಹಕ್ಕುಗಳನ್ನ ಅನುಭವಿಸ್ತಾನೆ. ಅವುಗಳ ಮೂಲಕ ತನ್ನ ವ್ಯಕ್ತಿತ್ವದ ಹಲವಾರು ಮುಖಗಳಂತವಲ್ಲ, ಆ ಹಲವಾರು ಮುಖಗಳನ್ನ ಅಭಿವೃದ್ಧಿ ಪಡಿಸ್ಕೊಂತಾನೆ. Why the fundamental rights are essential to the people of this nation? ಯಾಕ
ಈ ರಾಷ್ಟ್ರದ ನಾಗರಿಕನಿಗೆ ಮೂಲಭೂತ ಹಕ್ಕುಗಳು ಬೇಕ್ರಿ, ಯಾಕೆ ಇವು ಅವಶ್ಯಕ ಅಂತ. By suppose there is no explanation in our constitution regarding the different types of the fundamental rights. What is the situation of people of this nation? ಒಂದು ವೇಳೆ ನಮ್ಮ ಸಂವಿಧಾನದೊಳಗ ಮೂಲಭೂತ ಹಕ್ಕುಗಳನ್ನ ಅಳವಡಿಕೆ ಮಾಡಿರ್ಲಿಲ್ಲ ಅಂತಂದ್ರ ಈ ರಾಷ್ಟ್ರದ ನಾಗರಿಕನ ಒಂದು ಪರಿಸ್ಥಿತಿ ಹೆಂಗಿರ್ತಿತ್ತು, ಕಂಡೀಷನ್, ಅವನ ಸಿಚುವೇಶನ್ ಹೆಂಗಿರ್ತಿತ್ತು ಅಂತ. ಸೊ ಯಾಕೆ ಈ ಸಂಗತಿಯನ್ನು ನಿಮ್ಗೆ ಗಮನ ತರ್ತಾ ಇದ್ನಂದ್ರೆ, ಫಂಡಮೆಂಟಲ್ ರೈಟ್ಸ್ ಆರ್ ಹೆಲ್ಪ್ಸ್ ಟು ಅಸ್ ಟು ದ ಡೆವಲಪ್ಮೆಂಟ್ ಆಫ್ ಅವರ್ ಪರ್ಫಾರ್ಮೆನ್ಸ್, ಟು ದ ಡೆವಲಪ್ಮೆಂಟ್ ಆಫ್ ಅವರ್ ಓವರಾಲ್ ಪರ್ಸನಾಲಿಟಿ. ಮೂಲಭೂತ ಹಕ್ಕುಗಳು ನಮ್ಮ ವ್ಯಕ್ತಿತ್ವವನ್ನ ರೂಪಿಸ್ತಕ್ಕಂಥವು, ನಮ್ಮ ಬದುಕಿನ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಕ್ಷೇತ್ರಗಳನ್ನ ಅಭಿವೃದ್ಧಿ ಪಡಿಸ್ಕೊಳ್ಳಿಕ್ಕೆ ಇವು ಸಹಾಯಕಾರಕ ಆಗಿರ್ತಕ್ಕಂಥವು. ಸೊ ಅದಕ್ಕ ಮೂಲಭೂತ ಹಕ್ಕುಗಳು ಅವಶ್ಯಕ ಅಂತ. ಹಾಗಾದ್ರೆ ಸೊ in the Constitution of India, third part is explaining about the different types of the fundamental rights. Article number 12 to 35 of Constitution. ಈ ಸಂವಿಧಾನವನ್ನು ನಾವು ಟಾರ್ಗೆಟ್ ಮಾಡಿ ನೋಡಿದಾಗ ಸಂವಿಧಾನದ ಅಡಿ ಒಳಗ್ರಿ ಬೇಡ, ಸಂವಿಧಾನದೊಳಗ ಬರುವಂತ 3ನೇ ಭಾಗದಲ್ಲ, ಆ 3ನೇ ಭಾಗದೊಳಗ ಆರ್ಟಿಕಲ್ 12 ಹಿಡ್ಕೊಂಡ, ಆರ್ಟಿಕಲ್ ನಂಬರ್ 12 ಅದಲ್ಲ, ಅದನ್ನ ಹಿಡ್ಕೊಂಡ ಆರ್ಟಿಕಲ್ ನಂಬರ್ 35ರವರೆಗೆ ಬರ್ತಕ್ಕಂತ ಆರ್ಟಿಕಲ್ ಅದಲ್ಲ, 12ರಿಂದ 35ರವರೆಗೆ ಬರ್ತಕ್ಕಂಥ ವಿಧಿಗಳು. ಸೊ ಈ ವಿಧಿಗಳು ಏನನ್ನ ಸ್ಪಷ್ಟೀಕರಿಸ್ತಾವ ಅಂದ್ರ ವಿವಿಧ ನಮೂನೆಯ ಮೂಲಭೂತ ಹಕ್ಕುಗಳನ್ನು ಸ್ಪಷ್ಟೀಕರಿಸ್ತಾವ. ಹಾಗಾದ್ರೆ ಅಂತ ವಿವಿಧ ನಮೂನೆಯ ಮೂಲಭೂತ ಹಕ್ಕುಗಳು ಯಾವುವು, ಮೂಲಭೂತ ಹಕ್ಕುಗಳು ಏನದಾವ ಅಂತ, ಯಾವುವು ಅಂತ. ಸೊ ಒನ್ ಇಸ್ ದ ರೈಟ್ ಟು ಈಕ್ವಾಲಿಟಿ, ಸೆಕೆಂಡ್ ಒನ್ ಇಸ್ ದ right to liberty, third one is the right to against exploitation, fourth one is the right to religious freedom, fifth one is the right to educational and cultural, and last one is the right to constitutional remedies. One more fundamental rights was in our constitution. So now at present that was cancelled by the amendment of constitution, that is the right to property. ಸಂವಿಧಾನದ ಅಡಿಯೊಳಗ್ರಿ, ಭಾರತ ಸಂವಿಧಾನದ ಅಡಿಯೊಳಗೆ ಭಾರತ ನಾಗರಿಕನಿಗೆ ಕೊಡಮಾಡಲ್ಪಟ್ಟಿರ್ತಕ್ಕಂಥ ಮೂಲಭೂತ ಹಕ್ಕುಗಳು ಯಾವ್ಯಾವು ಅಂತ ನೋಡಿದ್ರೆ, ಒಂದು ಸಮಾನತೆ ಹಕ್ಕು, ಎರಡನೇದ್ದು ಸ್ವಾತಂತ್ರ್ಯದ ಹಕ್ಕು, ಮೂರನೇದು ಶೋಷಣೀಯ ವಿರುದ್ಧದ ಹಕ್ಕು, ನಾಲ್ಕನೇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಐದನೇದು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು, ಆರನೇದು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತ. ಸೊ ಇನ್ನೊಂದಿತ್ತು ಹೇಳಿದ್ನಲ್ಲ, ಅದು ಆಸ್ತಿ ಹಕ್ಕು. ಆ ಆಸ್ತಿ ಹಕ್ಕನ್ನ ಏನ್ ಮಾಡಿದ ಅಂದ್ರೆ ಜನ ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಹಚ್ಚಿಬಿಟ್ಟ ಅಂತ. when it was misappropriated by the people of India, ಯಾವಾಗ ಜನರಿಂದ ಅದು ದುರ್ಬಳಕೆ ಆಯ್ತಲ್ರಿ, ಸೊ
ಆವಾಗ ಆ ಮೂಲಭೂತ ಹಕ್ಕನ್ನ ಏನ್ ಮಾಡ್ಲಾಯ್ತಂದ್ರ ತೆಗೆದು ಹಾಕಿದ್ರು. ಆ ಮೂಲಭೂತ ಹಕ್ಕನ್ನ ಮೊಟಕುಗೊಳಿಸ್ತಕ್ಕಂಥ ಒಂದು ಕಾರ್ಯವನ್ನ ಕೈಗೊಂಡ್ರು. ಸೊ ಒಟ್ಟಾರೆ ಇವತ್ತಿನ ದಿನ ಎಷ್ಟು 6 ನಮೂನೆಯ ಮೂಲಭೂತ ಹಕ್ಕುಗಳು ಅಂತೇಳಿ ನಮ್ಮ ಸಂವಿಧಾನದೊಳಗೆ ಅದಾವ. ಸೊ ಅವತ್ತನ್ನ ಭಾರತ ಸಂವಿಧಾನದ ಒಂದು ವೈಶಿಷ್ಟ್ಯ ಅಂಶಗಳು ಅಥವಾ ವೈಶಿಷ್ಟ್ಯ ಲಕ್ಷಣಗಳು ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಮೋರ್ salient feature of this Indian Constitution is here. So that is fundamental duties. ಮೂಲಭೂತ ಕರ್ತವ್ಯಗಳು ಅಂತ. ಸೊ ಇಲ್ಲಿ in our constitution initially there is no mentioned regarding the fundamental duties of the citizen. In 1976 period, 42nd amendment was by the Parliament of India. So after that period, to add the different types of the fundamental rights. So that is the 10 number of the fundamental duties, not the rights. 10 numbers of the fundamental duties. So to add the different fundamental duties by the inspiration of Ireland Constitution. ಭಾರತ ಸಂವಿಧಾನ ಮೂಲಭೂತ ಹಕ್ಕುಗಳಿದ್ದು ರೀ, ಮೂಲಭೂತ ಕರ್ತವ್ಯಗಳಿದ್ದಿರಲಿಲ್ಲ. ನೋಡ್ರಿ ಪಾರ್ಲಿಮೆಂಟ್ ಏನ್ ಮಾಡ್ತಂದ್ರ 42ನೇ ತಿದ್ದುಪಡಿಯನ್ನು ಕೈಕೊಂಡ ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನದೊಳಗ ಆಡ್ ಮಾಡಿತು. ಇಲ್ಲಿ ಮೂಲಭೂತ ಕರ್ತವ್ಯಗಳನ್ನ ಅಳವಡಿಕೆ ಮಾಡಿಕೊಂಡಿದ್ರ ಹಿಂದ ಪ್ರಭಾವ ಯಾವುದು ಅಂತಂದ್ರೆ ಐರ್ಲೆಂಡಿನ ಸಂವಿಧಾನ ಐತ್ಲ. ಆ ಐರ್ಲೆಂಡಿನ ಸಂವಿಧಾನದ ಹಿನ್ನೆಲೆಯ ಅಡಿಯೊಳಗ, ಅದರ ಪ್ರಭಾವದ ಒಂದು ಹಿನ್ನೆಲೆಯ ಅಡಿಯೊಳಗ ಭಾರತದೊಳಗ ಮೂಲಭೂತ ಕರ್ತವ್ಯಗಳನ್ನ ಅಳವಡಿಕೆ ಮಾಡಿಕೊಂಡ್ರು. ಎಸ್ಪೆಷಲಿ 4th ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಅದರಲ್ಲಿ ಕ್ಲಾಸ್ ಎ 4ನೇ ಭಾಗದ ಎ ಉಪವಿಭಾಗ ಐತಿಲ್ಲ, ಅದರೊಳಗೆ ಮೂಲಭೂತ ಕರ್ತವ್ಯಗಳು ಅಂತದಾವ. ಸೊ 10 ನಮೂನೆಯ ಮೂಲಭೂತ ಕರ್ತವ್ಯಗಳು ಮೊದಲಿದ್ದು, ಇವಾಗ ಮತ್ತೊಂದು ಆಡ್ ಮಾಡಿಬಿಟ್ಟು 11 ನಮೂನೆಯ ಮೂಲಭೂತ ಕರ್ತವ್ಯಗಳಂತ ಸಂವಿಧಾನದೊಳಗ ಅಳವಡಿಕೆ ಮಾಡಲಾಗಿದೆ. ಸೊ ಅದು ಸಪ್ರೇಟ್ ಬರ್ತದೆ ಚಾಪ್ಟರ್, ಅವಾಗ ಡೀಟೇಲ್ ಆಗಿ ನೋಡೋಣ. ಜಸ್ಟ್ ಅದರೊಳಗೆ ಕೆಲವೊಂದಿಷ್ಟು ನಿಮ್ಗೆ ಗಮನ ತರ್ತೀನಿ, ಮೂಲಭೂತ ಕರ್ತವ್ಯಗಳ ಎಂಥವು ಅಂತೇಳಿ. ರೆಸ್ಪೆಕ್ಟ್ ಟು ದಿ ಕಾನ್ಸ್ಟಿಟ್ಯೂಷನ್, ನ್ಯಾಷನಲ್ ಫ್ಲಾಗ್ ಅಂಡ್ ನ್ಯಾಷನಲ್ ಆಂಥಮ್. Respect to the Constitution, national flag and national anthem. So this is a fundamental duty of Indian citizen. ಏನ್ರಿ ಮೊದಲೇದು ಭಾರತದ ಸಂವಿಧಾನ, ಆಮೇಲೆ ರಾಷ್ಟ್ರ ಧ್ವಜ, ರಾಷ್ಟ್ರಗೀತೆ, ಇವುಗಳನ್ನ ಗೌರವಿಸೋದು ಇದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಕರ್ತವ್ಯ ಅಂತ. So to follow up ideals of Indian freedom movement, ಭಾರತದ ಸ್ವತಂತ್ರ ಹೋರಾಟ ಇತ್ತಲ್ಲ, ಆ ಹೋರಾಟಗಳ ಆದರ್ಶಗಳಿಗೆ ಬದ್ಧರಾಗಿರೋದು ಅಂದ್ರೆ ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಅಂಡ್ ಬ್ರದರ್ನಿಟಿ. To follow up these things, ಸ್ವಾತಂತ್ರ್ಯ, ಸಮಾನತೆ, ಬಂಧುತ್ವ, ಸಹೋದರತ್ವ, ಇವೆಲ್ಲ ಏನ್ರಿ ಸ್ವತಂತ್ರ ಸಮರದ ಹೋರಾಟದ ಆದರ್ಶಗಳು. ಸೊ ಇವುಗಳಿಗೆ ಪ್ರತಿಯೊಬ್ಬ ವ್ಯಕ್ತಿನೂ ಬದ್ಧರಾಗಿರೋದು. ಆ ನಂತರ ಟು ಅಪ್ಲಿಫ್ಟ್, ಯೂನಿಟಿ
and integrity of nation and to protect the sovereignty of nation. This is also another one fundamental duty of the citizen of this country. ಐಕ್ಯತೆ ಮತ್ತು ಸಮಗ್ರತೆಯನ್ನು ಏನ್ ಮಾಡೋದು, ಎತ್ತಿ ಹಿಡಿಯೋದು. ಜೊತೆಗೆ ರಾಷ್ಟ್ರದ ಪರಮಾಧಿಕಾರ ಅಂತಿಲ್ಲ, ಆ ಪರಮಾಧಿಕಾರವನ್ನು ರಕ್ಷಣೆ ಮಾಡೋದು. ಸೊ ಇದು ಕೂಡ ನಾಗರಿಕನ ಮತ್ತೊಂದು ಮೂಲಭೂತ ಕರ್ತವ್ಯ ಅಂತ ಗಣಿಸಲಾಗ್ತದೆ. ಆಮೇಲೆ ನೇಷನ್ ಸರ್ವಿಸು, ಪ್ರೊಟೆಕ್ಷನ್ ಆಫ್ ದ ನೇಷನ್. ಸೊ ಹಿಂಗ ಎಲ್ಲನೂ ಸೇರಿಬಿಟ್ಟು ರಾಷ್ಟ್ರ ಸೇವೆ, ರಾಷ್ಟ್ರ ರಕ್ಷಣೆ, ಇಂಥ ಎಲ್ಲವುಗಳನ್ನು ಒಳಗೊಂಡ ಏನು ಮೊದಲಿಗೆ 10 ನಮೂನೆಯ ಮೂಲಭೂತ ಕರ್ತವ್ಯಗಳಿದ್ದು, ಇವಾಗ ಮೂಲಭೂತ ಕರ್ತವ್ಯಗಳು ಅಂತ ಹೇಳ್ಬಿಟ್ಟು ಸಂವಿಧಾನದೊಳಗ ಅಳವಡಿಕೆಗೊಂಡಾವ. ಸೊ ಅವರನ್ನು ಕೂಡ ನಾವೇನ್ ಕರಿತೀವಿ ಅಂದ್ರೆ ಸೈಲೆಂಟ್ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದ ವೈಶಿಷ್ಟ್ಯ ಲಕ್ಷಣಗಳು ಅಂತ ಹೇಳ್ಬಿಟ್ಟು ಪರಿಗಣಿಸಲಾಗ್ತದೆ. ನೆಕ್ಸ್ಟ್ ಒನ್ ಈಸ್ ಇಯರ್ ಇಂಡಿಪೆಂಡೆಂಟ್ ಅಂಡ್ ಸಿಂಗಲ್ ಜುಡಿಷಿಯರಿ, ಸ್ವತಂತ್ರ ಮತ್ತು ಏಕತ್ರಯದ ನ್ಯಾಯಾಂಗ ವ್ಯವಸ್ಥೆ. ಸ್ವತಂತ್ರ ಮತ್ತು ಏಕತ್ರಯದ ನ್ಯಾಯಾಂಗ ವ್ಯವಸ್ಥೆ ಅಂತ ಬರ್ತದ. ಸೊ ವಾಟ್ ಈಸ್ ದಿಸ್ ಇಂಡಿಪೆಂಡೆಂಟ್ ಅಂಡ್ ಸಿಂಗಲ್ ಜುಡಿಷಿಯರಿ? ಯು ನೋ ಟೇಕನ್ ಟು ದಿ ನೆಕ್ಸ್ಟ್ ಪೀರಿಯಡ್. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಸಂವಿಧಾನದ ಲಕ್ಷಣಗಳನ್ನ ನಾವು ಗಮನಿಸ್ತಾ ಹೋದ್ವಿ ಅಂದ್ರೆ ಸುಮಾರು 25-26 ಹಿಂಗೆ ಬರ್ತಾವ. ಅವಶ್ಯಕತೆ ಎಷ್ಟೈತಿ ಅಷ್ಟರ ಮಟ್ಟಿಗೆ ನಾನು ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ. ಉಳಿದಂತ ಲಕ್ಷಣಗಳಿಂದವ ಇಂಡಿಪೆಂಡೆಂಟ್ ಅಂಡ್ ಸಿಂಗಲ್ ಜುಡಿಷಿಯರಿ, ಆಮೇಲೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸು, ಇನ್ನು ಬೇರೆ ಬೇರೆ ಬರ್ತಾವ. ಅವುಗಳ ಬಗ್ಗೆ ಮುಂದಿನ ಉದ್ಯೋಗ ಚಿಂತನೆ ನಡೆಸೋಣ. ಸೊ ಇಸ್ ದೇರ್ ಎನಿ ಡೌಟ್ಸ್ ಇನ್ ದಿಸ್ ಕ್ಲಾಸ್? ಸೊ ಈ ಕ್ಲಾಸಿಗೆ ಸಂಬಂಧಪಟ್ಟಂಗೆ ಏನಾದ್ರು ಸಂದೇಹ ಅದಾವ್ರಿ? ಸೊ ಇವಾಗ ಚರ್ಚೆ ಮಾಡಿದ್ವಿ, ಆ ಕುರಿತು ಏನಾದ್ರು ಡೌಟ್ಸ್ ಅದಾವ? ಈಗ ಡಿಸ್ಕಷನ್ ಮಾಡಿದ್ವಿ ನಾವು ಸೈಲೆಂಟ್ ಫೀಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಅದ್ರ ಮೇಲೆ ಏನಾದ್ರು ಸಂದೇಹಗಳಿದೆಯಾ? ಏನಾದ್ರು ಸಂದೇಹಗಳಿದ್ರ ಎಸ್ ಯು ಕ್ಯಾನ್ ಆಸ್ಕ್ ಮೀ. ಫ್ರ್ಯಾಂಕ್ ಆಗಿ ಕೇಳ್ರಿ, ಏನ್ ತೊಂದರೆ ಇಲ್ಲ. ವಿ ಆರ್ ಆಲ್ ಮೆಂಬರ್ಸ್ ಆಫ್ ಸೇಮ್ ಫ್ಯಾಮಿಲಿ. ನಾವ್ ಯಾರು ಇಲ್ಲಿ ಹೊರಗಿನವರಲ್ಲ, ಒಂದೇ ಕುಟುಂಬ ಸದಸ್ಯದಂಗೆ ಇರ್ತೀವಿ. ಸೊ ಏನು ಸಂದೇಹ ಪಟ್ಕೊಳ್ಳೋದು, ಹೆದರೋದು ಇಂಥವು ನೋ ನೀಡ್, ಇವುಗಳ ಅವಶ್ಯಕತೆ ಇಲ್ಲ. ಸೊ ಏನ್ ವಿಷಯ ಅದ, ವಿಷಯಕ್ಕೆ ಸಂಬಂಧಪಟ್ಟಾಗ ಯಾರು ಸಂದೇಹ ಚರ್ಚೆ ಮಾಡೋಣ. ಸೊ ಪ್ರಶ್ನೆಗಳನ್ನ ಕೇಳಬಹುದು ಇದ್ರೆ ಏನಾದ್ರು. ಸೊ ಇಲ್ಲ ಅಂತಂದ್ರೆ ಎಸ್ ಕ್ಲಾಸ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಎಸ್, ಇಸ್ ದೇರ್ ಎನಿ ಡೌಟ್ಸ್? ಏನೂ ಇಲ್ಲ? ಮಂಜುನಾಥ, ಶಿಲ್ಪಾ, ಏನ್ ಪ್ರಾಬ್ಲಮ್ ಇಲ್ಲ? ಅಂಡರ್ಸ್ಟ್ಯಾಂಡ್ ಆಗಿದ್ದೀನಾ? ಓಕೆ, ಥ್ಯಾಂಕ್ ಯು. I concludes my class. Once again, I thanks to one and all. Thank you. Thank you very much.